ನಾನ್ ಕಾಮಿನೆಂಟ್ ಹುದ್ದೆಗಳು ಯಾರು ಪೋಸ್ಟ್ ಮೂಲಕ ಹಾಕಿದಾರೆ ಅವ್ರ ಎಕ್ಸಾಮ್ ಆಲ್ ಓವರ್ ಕರ್ನಾಟಕ 6ನೇ ಅಂದ್ರೆ 6th ಡೇಟ್ಗೆ ಏಪ್ರಿಲ್ 6th ಅಲ್ಲಿ ಎಕ್ಸಾಮ್ ನಡೆಯುತ್ತೆ. ಹಾಗಾಗಿ ಸೊ ಇಂಪಾರ್ಟೆಂಟ್ ಈಗ ಇಂಗ್ಲಿಷ್ ಕ್ವಶನ್ ಡಿಸ್ಕಷನ್ ಮಾಡೋಣ. ಸೊ ಇದು ಸೆಟ್ 1 ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ. ಅಂದ್ರೆ ಇಂಪಾರ್ಟೆಂಟ್ ಇವೇ ಎಕ್ಸಾಮ್ ಅಲ್ಲಿ ಕೇಳೋದು. ಅಂದ್ರೆ ಹೋದ್ ಸಾರಿತ್ತು ಕೇಳಿದಾರನೆ ತುಂಬಾ ಇದೆ, ಇವೇ ಕ್ವಶನ್ ಕೇಳಿದ್ದು. ಸೊ ಪ್ರತಿಯೊಂದು ಡಿಸ್ಕಷನ್ ಮಾಡ್ಕೊಂಡ್ ಬರೋಣ. ಇನ್ನು ಏನಾದ್ರು ಡೌಟ್ ಇದ್ರೆ ಏರ್ಫೋರ್ಸ್ ನಾನ್ ಕಾಮಿನೆಂಟ್ ಬಗ್ಗೆ ಡೌಟ್ ಇದ್ರೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಆ ವಿಡಿಯೋ ನೋಡ್ಕೊಂಡ್ಬಿಡಿ. ಸೊ ಆಮೇಲೆ ಈ ಒಂದು PDF ನಿಮಗೆ ಫ್ರೀ ಆಗಿ ವಾಟ್ಸ್ಆಪ್ ಅಲ್ಲಿ ಸಿಗುತ್ತೆ. ವಾಟ್ಸ್ಆಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ವಾಟ್ಸ್ಆಪ್ ಜಾಯ್ನ್ ಆಗಿ PDF ಡೌನ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ನೋಡಿ ಏನಿದೆ ಅಂದ್ರೆ, ಶಿ ಡ್ಯಾಶ್ ಇನ್ ದಿಸ್ ಸ್ಕೂಲ್ ಫಾರ್ 5 years. ಅಂದ್ರೆ ಅವಳು ಎಷ್ಟು ವರ್ಷದಿಂದ ಈ ಸ್ಕೂಲ್, ಅಂದ್ರೆ ಅವಳು 5 ವರ್ಷದಿಂದ ಸ್ಕೂಲ್ ಅಲ್ಲಿ ಇದ್ದಾಳೆ ಡ್ಯಾಶ್ ಇದೆ. ಸೊ ಇಲ್ಲಿ ಏನು ತುಂಬಬೇಕು? ಆಪ್ಷನ್ ಎ ಸಿ ಟೀಚರ್ಸ್, ಸಿ ಆಪ್ಷನ್ ಬಿ, ಆಮೇಲೆ ಸಿ ನೋಡಿ ಹ್ಯಾಸ್ ಬಿನ್ ಟೀಚಿಂಗ್, ಆಪ್ಷನ್ ಡಿ ನೋಡಿ ಈಸ್ ಟೀಚಿಂಗ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ, ಹ್ಯಾಸ್ ಬಿನ್ ಟೀಚಿಂಗ್. ಸೊ ಈ ತರ ಪ್ರಶ್ನೆ ಕೇಳೋದು ಏರ್ಫೋರ್ಸ್ ಅಲ್ಲಿ. ಸೊ ಯಾರು ಬಿಡ್ಲಿಕ್ಕೆ ಹೋಗಬೇಡಿ, ತುಂಬಾ ಅಪಾರ್ಚುನಿಟಿ ಇದೆ. ಎರಡನೇದು ನೋಡಿ, ವಿ ಡ್ಯಾಶ್ ಡಿನ್ನರ್ ವೆನ್ ಹಿ ಕೇಮ್. ಆಪ್ಷನ್ ನೋಡಿ, ಆಪ್ಷನ್ ಎ ಬಂದು ಹ್ಯಾವ್ ಇದೆ, ಆಮೇಲೆ ಹ್ಯಾಡ್ ಇದೆ, ಆಮೇಲೆ ಆಪ್ಷನ್ ಸಿ ವೇರ್ ಹ್ಯಾವಿಂಗ್, ಆಮೇಲೆ ಆಪ್ಷನ್ ಡಿ ಆರ್ ಹ್ಯಾವಿಂಗ್ ಇದೆ. ನೋಡಿ ಇದಕ್ಕೆ ಇಲ್ಲಿ ಆಪ್ಷನ್ ಎರಡನೇ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ, ವೇರ್ ಹ್ಯಾವಿಂಗ್. ಸೊ ಏನಾದ್ರು ಡೌಟ್ ಇದ್ರೆ PDF ಡೌನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮೂರನೇ ಪ್ರಶ್ನೆ ಕಡೆ ಬರೋಣ. ಹಿ ಡ್ಯಾಶ್ ದ ವರ್ಕ್ ಎಸ್ಟರ್ಡೇ. ಹಿ ಡ್ಯಾಶ್ ದ ವರ್ಕ್ ಎಸ್ಟರ್ಡೇ ಅಂತ ಇದೆ. ಸೊ ಒಂದನೇ ಆಪ್ಷನ್ ನೋಡಿ, ಕಂಪ್ಲೀಟ್ ಪ್ಲಸ್ ಕಂಪ್ಲೀಟೆಡ್, ಕಂಪ್ಲೀಟಿಂಗ್, ಹ್ಯಾಸ್ ಕಂಪ್ಲೀಟೆಡ್. ಇದಕ್ಕೆ ಉತ್ತರ ನೋಡಿ ಎಷ್ಟು ಈಸಿ ಇದೆ. ಸಿ ಹಿ ಕಂಪ್ಲೀಟೆಡ್ ದ ವರ್ಕ್ ಎಸ್ಟರ್ಡೇ. ಅವನು ನಿನ್ನೆನೆ ವರ್ಕ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದಾನೆ. ಫೋರ್ತ್ ಕ್ವಶನ್ ಕಡೆ ಬರೋಣ. ಆರ್ಟಿಕಲ್ ಬರ್ತವೆ. ಸೊ ಇದರಲ್ಲಿ ಮೇನ್ ಗ್ರಾಮರ್ ಅಂತಂದ್ರೆ 20 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 10 ಮಾರ್ಕ್ಸ್ ಗ್ರಾಮರ್, ಇನ್ನು 10 ಮಾರ್ಕ್ಸ್ GK ಇರುತ್ತೆ. ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಎಕ್ಸಾಮ್ ಇರುತ್ತೆ, ಕನ್ನಡದಲ್ಲಿ ಇರಲ್ಲ. ಸೊ ಅವರು ಪೋಸ್ಟ್ ಕೂಡ ಎಷ್ಟಿವೆ ಅಂತ ಹೇಳಿಲ್ಲ. ಹಾಗಾಗಿ ಯಾರು ಪೋಸ್ಟ್ ಮೂಲಕ ಹಾಕಿದ್ದೀರಾ ಸೊ ಅವ್ರು ಹೋಗಿ ದಯವಿಟ್ಟು ಬರೆದು ಬನ್ನಿ, ಸೆಲೆಕ್ಟ್ ಆಗೋ ಚಾನ್ಸ್ ಇದೆ. 4ನೇ ಪ್ರಶ್ನೆ ಕಡೆ ಬರೋಣ. ಸಿ ಇಸ್ ಡ್ಯಾಶ್ ಯುರೋಪಿಯನ್. ಇಲ್ಲಿ ಆರ್ಟಿಕಲ್ ಹಾಕ್ಬೇಕು, ಎ ಆನ್ ದ ಆರ್ಟಿಕಲ್. ಸೊ 4ನೇ ಪ್ರಶ್ನೆ ಉತ್ತರ ಸಿ ಈಸ್ ಅ ಯುರೋಪಿಯನ್, ಆಪ್ಷನ್ ಎ ಆಗುತ್ತೆ. ಇನ್ನು 5ನೇ ಪ್ರಶ್ನೆ ಕಡೆ ಬಂದ್ರೆ, ಸಿ ಈಸ್ ಡ್ಯಾಶ್ ಯೂನಿವರ್ಸಿಟಿ ಟೀಚರ್. ಅವಳು ಯಾವ ಯೂನಿವರ್ಸಿಟಿ ಟೀಚರ್ ಆಗಿದ್ದಾಳೆ? ಸಿ ಈಸ್ ಅ ಯೂನಿವರ್ಸಿಟಿ ಟೀಚರ್ ಆಗುತ್ತೋ, ಆನ್ ಬರುತ್ತೋ, ದ ಬರುತ್ತೋ ನೋ ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ ಬರಲ್ಲ. ಇಲ್ಲಿ ನೋಡಿ ನೀವು ಸಿ ಈಸ್ ಡ್ಯಾಶ್ ಯೂನಿವರ್ಸಿಟಿ ಟೀಚರ್ ಅಂತ ಇದೆ, ಇದಕ್ಕೆ ಉತ್ತರ ಬಂದು ಸೊ ಸಿ ಈಸ್ ಅ ಯೂನಿವರ್ಸಿಟಿ ಟೀಚರ್ ಆಗುತ್ತೆ. ಸೊ ತುಂಬಾ ಸಿಂಪ್ಲಿಫಿಕೇಶನ್ ಕ್ವಶನ್ಸ್ ಇವೆ. 6th ಒನ್, ಹಿ ಈಸ್ ಫೌಂಡ್ ಡ್ಯಾಶ್ ಮ್ಯೂಸಿಕ್. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಇನ್ ಇದೆ, ಆಮೇಲೆ ಆನ್ ಇದೆ, ಆಮೇಲೆ ಆಫ್ ಇದೆ, ಆಟ್ ಇದೆ. ಇದಕ್ಕೆ ಉತ್ತರ ಬಂದು ಸಿ ಹಿ ಈಸ್ ಫೌಂಡ್ ಆಫ್ ಮ್ಯೂಸಿಕ್ ಆಗುತ್ತೆ, ಆಪ್ಷನ್ ಸಿ. ಆಮೇಲೆ ಹಿ ಈಸ್ ಇಂಟ್ರೆಸ್ಟೆಡ್ ಡ್ಯಾಶ್ ಲರ್ನಿಂಗ್ ಇಂಗ್ಲಿಷ್. ಇನ್, ಆನ್, ಆಟ್, ಫಾರ್ ಇದೆ. 7ನೇದು ಉತ್ತರ ಎ ಆಗುತ್ತೆ, ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಇಂಗ್ಲಿಷ್ ಕಲಿಯುವಲ್ಲಿ ಆಸಕ್ತಿ ಅವನಿಗಿದೆ. 8ನೇ ಪ್ರಶ್ನೆ ಕಡೆ ಬರೋಣ. ಕಂಜಕ್ಷನ್ ಆಗುತ್ತೆ. ಸೊ ಗ್ರಾಮರ್ ಪಾರ್ಟ್ ಕೇಳ್ತಾರೆ. ಹಿ ಈಸ್ ಫೂರ್ ಡ್ಯಾಶ್ ಹಿ ಈಸ್ ಆನೆಸ್ಟ್. ಅವನು ಬಡವ ಆದ್ರೆ ಅವನು ನಿಷ್ಠಾವಂತ ವ್ಯಕ್ತಿ. ಇದಕ್ಕೆ ಆಪ್ಷನ್ ಎ ಆ್ಯಂಡ್ ಆಗುತ್ತೆ, ಬಿ ಬಟ್, ಸಿ ಸೊ, ಡಿ ಬಿಕಾಸ್. ಇದಕ್ಕೆ ಉತ್ತರ ಆಪ್ಷನ್ ಬಿ, ಹಿ ಈಸ್ ಪೂರ್ ಬಟ್ ಹಿ ಈಸ್ ಹಾನೆಸ್ಟ್, ಆಪ್ಷನ್ ಬಿ ಆಗುತ್ತೆ. 9ನೇ ಪ್ರಶ್ನೆ ಕಡೆ ಬಂದ್ರೆ, ಐ ವಿಲ್ ಕಮ್ ಡ್ಯಾಶ್ ಯು ಕಾಲ್ ಮೀ. ಆಪ್ಷನ್ ನೋಡಿ 9ನೇ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ, ಇಫ್. ಐ ವಿಲ್ ಕಮ್ ಇಫ್ ಯು ಕಾಲ್ ಮೀ. ನಾನು ಬಂದ್ರೆ ನೀನು ಕಾಲ್ ಮಾಡು. ಆಮೇಲೆ ಒನ್ ವರ್ಡ್ ಸೂಟೇಬಲ್ಸ್ ಕೇಳ್ತಾರೆ. ಕ್ವಶನ್ ನಂಬರ್ 10, ಅ ಪರ್ಸನ್ ಹೂ
ಫೈಲ್ಸ್ ಆನ್ ಏರ್ಕ್ರಾಫ್ಟ್. ಇದಕ್ಕೆ ಉತ್ತರ ಡ್ರೈವರ್, ಪೈಲಟ್, ಸೈಲರ್, ಎಂಜಿನಿಯರ್ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಆಗುತ್ತೆ, ಪೈಲಟ್. 11ನೇ ಪ್ರಶ್ನೆ ಕಡೆ ಬರೋಣ. ಅ ಪ್ಲೇಸ್ ವೇರ್ ಬುಕ್ಸ್ ಆರ್ ಕೆಫ್ಟ್. ಬುಕ್ಸು ಯಾವ ಪ್ಲೇಸ್ ಅಲ್ಲಿ ಇರುತ್ತೆ ಜಾಸ್ತಿ? ಆಪ್ಷನ್ ಎ ಲೈಬ್ರರಿ, ಸ್ಕೂಲ್, ಮಾರ್ಕೆಟ್, ಆಫೀಸ್. ಎಷ್ಟು ಈಸಿ ಕ್ವಶನ್. ಆಪ್ಷನ್ ಎ ಲೈಬ್ರರಿಲಿ ಜಾಸ್ತಿ ಇರುತ್ತೆ. ಸೊ ಸಿನಾನಿಮ್ಸ್ ನೋಡೋಣ. ಕ್ವಶನ್ ನಂಬರ್ 12. ಹ್ಯಾಪಿ ಇಸ್ಕ್ವಲ್ ಟು ಡ್ಯಾಶ್ ಅಂತ ಕೇಳಿದರೆ ಸ್ಯಾಡ್, ಜಾಯ್ಫುಲ್, ಆಂಗ್ರಿ, ವೀಕ್. ಇದಕ್ಕೆ ಉತ್ತರ ಹ್ಯಾಪಿ, ಜಾಯ್ಫುಲ್. ಸಿನಾನಿಮ್ ಅಂದ್ರೆ ಸಮಾನಾರ್ಥಕ. ಆಮೇಲೆ ನೋಡಿ ಬ್ಯೂಟಿಫುಲ್, ಇದು ಸಿನಾನಿಮ್ ಕೇಳಿದಾನೆ. ಬ್ಯೂಟಿಫುಲ್, ಅಗ್ಲಿ, ಪ್ರಿಟಿ, ಡರ್ಟಿ, ವೀಕ್. ಪ್ರಿಟಿ ಆಗುತ್ತೆ. ಆಮೇಲೆ ಅಂಟಾನಿಮ್ ಕ್ಲೀನ್. ಕ್ಲೀನ್ ಅಂದ್ರೆ ವಿರುದ್ಧಾರ್ಥಕ ಪದ. ಅಂಟಾನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ. ಇದಕ್ಕೆ ಆಪ್ಷನ್ ಎ ಆಗುತ್ತೆ, ಡರ್ಟಿ. ಇನ್ನು ಓಲ್ಡ್ ಕೇಳಿದಾನೆ. ಓಲ್ಡ್ ಇದು ಅಂಟಾನಿಮ್ ಕೂಡ. ಓಲ್ಡ್ ಅಂದ್ರೆ ಹಳೆಯ, ನ್ಯೂ ಅಂದ್ರೆ ಹೊಸ. 16ನೇ ಪ್ರಶ್ನೆ. ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅಂದ್ರೆ ಸ್ಪೆಲ್ಲಿಂಗ್ ಅಕ್ಯೂರ್ಡ್ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಅದನ್ನು ನೀವು ಕಂಡುಹಿಡಿಯಬೇಕು. ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಆಗುತ್ತೆ, ಕರೆಕ್ಟ್ ಆನ್ಸರ್. 17ನೇ ಪ್ರಶ್ನೆ. ಎನ್ವೈರನ್ಮೆಂಟ್, ಕರೆಕ್ಟ್ ಆನ್ಸರ್ ಬಂದು ಇದು ಬಿ ಆಗುತ್ತೆ. 18ನೇ ಪ್ರಶ್ನೆಗಳು ಬರೋಣ. ಸಿ ಈಸ್ ಕುಕಿಂಗ್ ಫುಡ್. ಪ್ಯಾಸಿವ್ ಸೆಂಟೆನ್ಸ್ ಅಲ್ಲಿ ಹೇಳಬೇಕು. ನೋಡಿ ಆಪ್ಷನ್ ಎ ಏನಿದೆ, ಫುಡ್ ಈಸ್ ಕುಕಿಂಗ್ ಬೈ ಹರ್. ಆಪ್ಷನ್ ಬಿ ಫುಡ್ ವಾಸ್ ಕುಕಿಂಗ್ ಬೈ ಹರ್. ಆಪ್ಷನ್ ಸಿ ಫುಡ್ ಈಸ್ ಬೀಯಿಂಗ್ ಕುಕ್ಡ್ ಬೈ ಹರ್. ಆಪ್ಷನ್ ಡಿ ಫುಡ್ ಕುಕ್ಡ್ ಬೈ ಹರ್. ಇದಕ್ಕೆ ಉತ್ತರ ಆಪ್ಷನ್ ಬಿ ಆಗುತ್ತೆ, ಫುಡ್ ವಾಸ್ ಕುಕ್ಡ್ ಬೈ ಹರ್. 19ನೇ ಪ್ರಶ್ನೆ ಕಡೆ ಬರೋಣ. ಸಾರಿ, ಒಂದು ಸೆಕೆಂಡ್. ಇದಕ್ಕೆ ಸಿ ಈಸ್ ಕುಕಿಂಗ್ ಫುಡ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಆಗುತ್ತೆ, ಫುಡ್ ಈಸ್ ಬೀಯಿಂಗ್ ಕುಕ್ಡ್ ಬೈ ಹರ್. ಏನ 19ನೇ ಪ್ರಶ್ನೆ ಕಡೆ ಬರೋಣ. ಸಿ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್. ಪ್ಯಾಸಿವ್ ಸೆಂಟೆನ್ಸ್. ಸೊ ಇದು ಸೇಮ್ ಸೆಂಟೆನ್ಸ್. ಇದಕ್ಕೆ ಉತ್ತರ ಆಪ್ಷನ್ ಬಿ ಆಗುತ್ತೆ, ಆಪ್ಷನ್ ಬಿ. ದ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ಹರ್. ಲಾಸ್ಟ್ ಒಂದು ಕ್ವಶನ್. ಹಿ ಸೇಡ್ ಐ ಆಮ್ ಸೀನ್ ದ ಮೂವಿ. ಅವ್ನು ಹೇಳ್ತಾನೆ ಆ ಮೂವಿ ಅವನು ನೋಡಿದಾನಂತೆ. ಇದಕ್ಕೆ ಉತ್ತರ ಆಪ್ಷನ್ ಬಿ ಆಗುತ್ತೆ. ಈ ಒಂದು ವಿಡಿಯೋ ನೀವು ನೋಡಿದ್ರೆ ಈ ಒಂದು PDF ನಮ್ಮ ಟೆಲಿಗ್ರಾಮ್ ಇಲ್ಲ, ವಾಟ್ಸಪ್ ಚಾನಲ್ ನಲ್ಲಿ ಖಂಡಿತ ನಿಮಗೆ ಫ್ರೀ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆಮೇಲೆ ಏರ್ಫೋರ್ಸ್ ಬಗ್ಗೆ ಸ್ವಲ್ಪ ಅಂದ್ರೆ ಸಿಲೆಬಸ್ ಏನು, ಫಿಸಿಕಲ್ ಯಾವ ರೀತಿ ಇರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಏನು, ಆಮೇಲೆ ಯಾವ ರೀತಿ ಬರೀಬೇಕು. ಸೊ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ಅದನ್ನ ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಏನ್ ಅನ್ನಿಸ್ತು ಕಾಮೆಂಟ್ ಮಾಡ್ರಿ. ಸೊ ಇದೇ ತರ ವಿಡಿಯೋ ಬೇಕಾದ್ರೆ ಚಾನಲ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.